ನಮಸ್ಕಾರ. ಇವತ್ತು ನಾವು ಸಾರ್ವಜನಿಕ ಗ್ರಂಥಾಲಯದಲ್ಲಿದ್ದೀವಿ. ಇವತ್ತು ವಿಶ್ವ ಪುಸ್ತಕ ದಿನಾಚರಣೆ. ನಾವೆಲ್ಲ ರಿಪೋರ್ಟರ್ಸ್ ಬಂದಿದ್ದೀವಿ. ಬನ್ನಿ ಒಳಗೋಗಿ ಏನು ಹೇಳ್ತಾರೆ ಅಂತ ಕೇಳೋಣ. ಮ್ಯಾಮ್, ವಿಶ್ವ ಪುಸ್ತಕ ದಿನಾಚರಣೆ ಬಗ್ಗೆ ನಮಗೂ ಏನಾರು ಹೇಳ್ತೀರಾ ಮ್ಯಾಮ್? ಖಂಡಿತ ಹೇಳೋಣ. ಸೊ ವಿಶ್ವ ಪುಸ್ತಕ ದಿನಾಚರಣೆಯನ್ನು ಯುನೆಸ್ಕೋ ಸಂಸ್ಥೆಯು 1995ರಲ್ಲಿ ಯುನೆಸ್ಕೋ ಜನರ ಓದಿನ ಅಭಿರುಚಿಯನ್ನು ಹೆಚ್ಚಿಸಲು ಹಾಗೂ ಇದು ಕೃತಿಸ್ವಾಮ್ಯದ ಬಗ್ಗೆ ಅವರಲ್ಲಿ ಅರಿವು ಮೂಡಿಸುವ ಸಂಬಂಧವಾಗಿ ಯುನೆಸ್ಕೋವು ಏಪ್ರಿಲ್ 23ರಂದು ವಿಶ್ವ ಪುಸ್ತಕ ದಿನಾಚರಣೆ ಅಂತ ಹೇಳಿಬಿಟ್ಟು ಆಚರಣೆ ಮಾಡಿತು. ಅದರ ಉದ್ದೇಶ ಇಷ್ಟೇ, ಎಲ್ಲರೂ ಓದಿನಲ್ಲಿ ಖುಷಿಯನ್ನು ಅನುಭವಿಸಲಿ. ಓದಿದರೆ ನಿಮಗೆಲ್ಲ ಖುಷಿ ಸಿಗುತ್ತಲ್ಲ, ಸಣ್ಣ ಸಣ್ಣ ಸ್ಟೋರಿ ಬುಕ್ಸ್ ಎಲ್ಲ ಓದಿದಾಗ ನಿಮಗೆ ಎಷ್ಟು ಆನಂದ ಸಿಗುತ್ತೆ. ಅಜ್ಜಿಯ ಕಥೆಗಳಾಗ್ಬೋದು ಅಥವಾ ಮ್ಯಾಜಿಕ್ ಕಥೆ ಆಗ್ಬೋದು. ಸೊ ಅದೇ ವಿಷಯವನ್ನು ಇಡೀ ವಿಶ್ವಕ್ಕೆ ಸಾರುವಂತಹ ಉದ್ದೇಶದಲ್ಲಿ ಓದಿನ ಮಹತ್ವ ತುಂಬ ಇದೆ ಅಂತ ಹೇಳಿಬಿಟ್ಟು ಭಾವಿಸಿ ಅಂದು ವಿಶ್ವ ಪುಸ್ತಕ ದಿನಾಚರಣೆಯನ್ನು ದೇಶಾದ್ಯಂತ ಆಚರಿಸಿ ಅಂತ ಹೇಳಿಬಿಟ್ಟು ಅವರು ಕರೆ ಕೊಟ್ಟರು. ಮ್ಯಾಮ್, ನಾನು ಇಲ್ಲಿ ಬಂದು ಬುಕ್ಕಿನ ಓದಬಹುದಾ? ಖಂಡಿತ ಓದಬಹುದು. ನೀನು ಯಾವುದೇ ಸಮಯದಲ್ಲಿ ಕೂಡ ಇಲ್ಲಿ ಬಂದು ನೀನು ಓದನ್ನು ಮಾಡ್ಬೋದು. ನಿಮಗೋಸ್ಕರನೇ ಮಕ್ಕಳ ಗ್ರಂಥಾಲಯ ಪ್ರತ್ಯೇಕವಾಗಿ ನಾವು ಮಕ್ಕಳ ವಿಭಾಗವನ್ನು ತೆರೆದಿರುತ್ತೇವೆ. ಆ ಮಕ್ಕಳ ವಿಭಾಗದಲ್ಲಿ ವೈಜ್ಞಾನಿಕವಾದಂತಹ ಒಂದು ಮೇಕರ್ ಸ್ಪೇಸ್ ಎನ್ನುವಂತಹ ಒಂದು ವಿಶೇಷವಾದ ಒಂದು ಅದು ಒಂದು ಪ್ರಯೋಗಾಲಯ, ಅದೊಂದು ಲ್ಯಾಬ್ ಅಂತ ಹೇಳ್ಬೋದು, ಅದು ಕೂಡ ಇದೆ. ಈ ಮಕ್ಕಳ ಗ್ರಂಥಾಲಯದಲ್ಲಿ ಏನಾದರೂ ಸ್ಪೆಷಲ್ ಆ್ಯಕ್ಟಿವಿಟೀಸ್ ಇದೆಯಾ? ಇದೆ, ಖಂಡಿತ ಇದೆ. ನಾವು ಪ್ರತಿ ವರ್ಷದಲ್ಲಿ 3 ಸಲ ನಾವು ಒಂದು ಹಬ್ಬದ ರೀತಿಯಲ್ಲಿ ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿ ಮಕ್ಕಳಿಗೋಸ್ಕರ ವಿವಿಧ ಶಾಲೆಗಳಿಗೆ ನಾವೇ ಭೇಟಿ ಮಾಡಿ, ಅಂದರೆ ನಮ್ಮ ಸಿಬ್ಬಂದಿಯವರು ಈ ವಲಯ ವ್ಯಾಪ್ತಿಯಲ್ಲಿ ಸುಮಾರು 26 ಬ್ರಾಂಚ್ ಲೈಬ್ರರಿಗಳು, 16 ವಾಚನಾಲಯಗಳು ಹಾಗೂ 8 ಗ್ರಾಮ ಪಂಚಾಯತಿಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಅದಷ್ಟು ಬ್ರಾಂಚ್ಗಳಲ್ಲಿಯೂ ಕೂಡ ಮಕ್ಕಳಿಗೋಸ್ಕರ ಏಪ್ರಿಲ್ 23ರಂದು ವಿಶ್ವ ಪುಸ್ತಕ ದಿನಾಚರಣೆಯ ಅಂಗವಾಗಿ ಹಾಗೂ ಆಗಸ್ಟ್ 12ರಂದು ಇದು ಗ್ರಂಥಪಾಲಕರ ದಿನಾಚರಣೆಯ ಪ್ರಯುಕ್ತ ಹಾಗೂ ನವೆಂಬರ್ 14ರಿಂದ 20ರವರೆಗೂ ಇದು ಗ್ರಂಥಾಲಯ ಸಪ್ತಾಹವೆಂದು ಈ 3 ಕಾರ್ಯಕ್ರಮಗಳಿಗೂ ಕೂಡ ವಿವಿಧ ಶಾಲೆಗಳಿಗೆ ಭೇಟಿ ನೀಡಿ ನಾವು ಅಲ್ಲಿ ಮಕ್ಕಳಿಗೋಸ್ಕರ ಎಸ್ಸೆ ರೈಟಿಂಗ್ ಆಗ್ಬೋದು, ಕಾಂಪಿಟಿಷನ್ಸ್ ಆಗ್ಬೋದು, ಸಾಂಗ್ಸ್ ಆಗ್ಬೋದು, ಜಾನಪದ ಗೀತೆ, ಭಾವಗೀತೆ ಇದರ ಬಗ್ಗೆ ಹಾಗೂ ಡ್ರಾಯಿಂಗು ಮತ್ತು ಇದು ಗ್ರಂಥಾಲಯ ಮಹತ್ವವನ್ನು ತಿಳಿಸುವಂತಹ ಎಸ್ಸೆ ರೈಟಿಂಗ್ಸು ಅವೆಲ್ಲ ಕಾಂಪಿಟೇಷನ್ಸ್ ಎಲ್ಲ ನಾವು ಕಂಡಕ್ಟ್ ಮಾಡಿ ಅದರಲ್ಲಿ ಭಾಗವಹಿಸಿ ವಿಜೇತರಾದಂಥ ಮಕ್ಕಳಿಗೆ ನಾವು ಪ್ರೈಸ್ ಕೊಡ್ತಾಯಿದ್ದೀವಿ. ಯಾವ ಚಟುವಟಿಕೆಗೆ ನಿಮಗೆ ಪ್ರೈಸ್ ಬಂದಿದೆ, ಬಹುಮಾನ ಬಂದಿದೆ, ಅದನ್ನು ನಾವು ಒಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ವಿತರಣೆ ಮಾಡ್ತೀವಿ. ಅಯ್ಯೋ, ನಾನು ಅಂದ್ಕೊಂಡೆ ಲೈಬ್ರರಿಯಲ್ಲಿ ಬುಕ್ಸ್ ಮಾತ್ರ ಇರುತ್ತೆ ಅಂತ, ಆದರೆ ಇಲ್ಲೆಲ್ಲ ಆಟ ಸಾಮಾನೆಲ್ಲ ಇದೆ. ಮೇಡಮ್, ಈ ಸ್ಪೇಸ್ ಬಗ್ಗೆ ಒಂಚೂರು ಹೇಳ್ತೀರಾ? ನಮಸ್ತೆ, ಇದು ಸಿಟಿ ಸೆಂಟ್ರಲ್ ಲೈಬ್ರರಿ. ಇಲ್ಲಿ ನೀವು ಎಲ್ಲ ಥರದ ಪುಸ್ತಕಗಳನ್ನೆಲ್ಲ ಓದ್ತೀರಾ. ಇಲ್ಲಿ ಹೋಮ್ ಲ್ಯಾಂಡಿಂಗ್ ಪುಸ್ತಕ ಇರುತ್ತೆ, ಆಮೇಲೆ ಇಲ್ಲೇ ಕೂತ್ಕೊಂಡು ಓದೋ ಪುಸ್ತಕ ಇರುತ್ತೆ. ಕಾಸ್ಟ್ಲಿ ಮತ್ತು ರೇರ್ ಬುಕ್ಸ್ನ ಎಲ್ಲ ನಾವು ರೆಫರೆನ್ಸ್ ಸೆಕ್ಷನೆಲ್ಲ ಹಾಕಿರ್ತೀವಿ. ಅದಷ್ಟೇ ಅಲ್ಲದೆ ಮಕ್ಕಳಿಗೆ ಮೇಕರ್ ಸ್ಪೇಸ್ ವತಿಯಿಂದ ಸ್ವಲ್ಪ ಟಾಯ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದು ಒಳ್ಳೆಯ ಇನಿಷಿಯೇಟಿವ್ ತೊಗೊಂಡು ನೀವು ಇನೋವೇಟಿವ್ ಆಗಿ ಮಾಡುವಂಥ ಸ್ವಲ್ಪ ಆಟಿಕೆ ಸಾಮಾನೆಲ್ಲ ಇರುತ್ತೆ, ಆ್ಯಕ್ಟಿವಿಟೀಸು. ಸೊ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಜಾಣರಾಗ್ತಾರೆ. ಆಮೇಲೆ ಅಡ್ವೆಂಚರಸ್ ಆಗಿ ಮತ್ತು ಎಕ್ಸ್ಪೆರಿಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ರೀ. ಎಜುಕೇಟಿವ್ ಟಾಯ್ಸ್ ಎಲ್ಲ ಇರುತ್ತೆ. ಅದರಿಂದ ನಿಮ್ಮ ಬಿಲ್ಡಿಂಗ್ ಮೆಂಟಲ್ ಕೆಪಾಸಿಟಿ ಇರುತ್ತಲ್ಲ, ನಾಲೆಡ್ಜ್ ಪವರ್, ಅದೆಲ್ಲ ಹೌ ಟು ಬಿಲ್ಡ್ ಎ ಹೌಸ್, ಹೌ ಟು ಯೂಸ್ ಮೆಕ್ಯಾನಿಕಲ್ ಎನರ್ಜಿ ಅಂಥದ್ದೆಲ್ಲ ಟಾಯ್ಸ್ ಇರುತ್ತೆ, ಅಂಥ ಕಿಟ್ ಇರುತ್ತೆ. ನೀವು ಬಂದಾಗ ಹೇಳ್ಕೊಡ್ತೀವಿ ರೀ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ಚಿಲ್ಡ್ರನ್. ಬರೀ ಟೆಕ್ಸ್ಟ್ ಬುಕ್ ಓದಿದ್ರೆ ಸಾಲದು, ಎಲ್ಲ ಥರ ಪುಸ್ತಕನೂ ಓದಬೇಕು. ಕತೆ, ಕಾದಂಬರಿ ಆ ಥರ ಎಲ್ಲ. ಪುಸ್ತಕಂ ಹಸ್ತಭೂಷಣಂ. ಸಿಕ್ಕಾಪಟ್ಟೆ ಕ್ಯಾಮ್ರಾಮನ್ ಜೊತೆ ಮತ್ತು ಸಿಕ್ಕಾಪಟ್ಟೆ ರಿಪೋರ್ಟರ್ಸ್ ಜೊತೆ ವಿಜಯನಗರ ಬಿಂಬ ಟಿವಿ.